ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ನಿಮ್ಮ ಸಿದ್ದು ಮಠಪತಿ, ಕೆರಿಯರ್ ರಿಡಿಫೈನ್ನ ಸಂಸ್ಥಾಪಕ. ಆ್ಯಂಡ್ ವಿ ವರ್ಕ್ ವಿತ್ ಟಾಪ್ ಎಕ್ಸಿಕ್ಯೂಟಿವ್ ಲೀಡರ್ಸ್, ಮಿಡ್ ಲೆವೆಲ್ ಪ್ರೊಫೆಷನ್ಸ್ ಆ್ಯಂಡ್ ಮೈ ಯಂಗ್ ಫ್ರೆಂಡ್ಸ್ ಫ್ರೆಷರ್ಸ್. ಸೊ ನಾವು ಎಲ್ಲ ಒಂದು ಎಕ್ಸಿಕ್ಯೂಟಿವ್ ಲೀಡರ್ಸ್ ಆಗಿರಲಿ, ಟಾಪ್ ಎನ್ ಸಿ ಕಂಪನೀಸಲ್ಲಿ ಸಿ ಇ ಆಗಿರ್ಬೋದು, ಸಿ ಟಿ ಒ, ಸಿ ಎಕ್ಸ್ ಒ ಕ್ಲಾಸಲ್ಲಿ ಯಾರು ಬರ್ತಾರೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಮಿಡ್ ಲೆವೆಲ್ ಪ್ರೊಫೆಷನಲ್ಸ್ ನಮ್ಮ ಜೊತೆ ಇದ್ದಾರೆ. ಅದ್ರ ಜೊತೆಗೇನೆ ಫ್ರೆಷರ್ಸ್ ಜೊತೆನೂ ನಾವು ಕೆಲಸ ಮಾಡ್ತೀವಿ. ಯಾರು ಈಗಷ್ಟೇ ಇಂಡಸ್ಟ್ರಿ ಎಂಟರ್ ಆಗ್ಬೇಕಂತಿದ್ದಾರೆ, ಯಾರು ದೊಡ್ಡ ಕನಸುಗಳನ್ನು ಇಟ್ಕೊಂಡಿದ್ದಾರೆ, ಯಾರು ಒಂದು ಮೈಲಿಗಲ್ಲನ್ನ ಈ ಒಂದು ಐ ಟಿ ಸೆಕ್ಟರ್ ಅಲ್ಲಿ ಅಂಡ್ ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಅವ್ರಿಗೆ ಯಾವ ರೀತಿ ತಮ್ಮ ಒಂದು ಮೈಲಿಗಲ್ಲನ್ನ ಸಾಧಿಸಬೇಕಂತಿದ್ದಾರೆ. ಸೊ ನಾವು ಅವರಿಗೆ ಸಹಾಯ ಮಾಡ್ತೀವಿ. ಅಂಡ್ ನಮ್ಮ ಮೋಟಿವ್ ಇರೋದು ಪ್ರತಿಯೊಬ್ಬರಿಗೂ ಪರ್ಸನಲೈಸ್ ಸೊಲ್ಯೂಷನ್ಸ್. ಅವರು ಯಾವುದೇ ಒಂದು ಕರಿಯರ್ ಚೂಸ್ ಮಾಡಬೇಕು ಅಂಡ್ ಅದನ್ನು ಹೇಗೆ ರೀಚ್ ಆಗಬೇಕು, ಅದನ್ನು ಹೇಗೆ ಸಕ್ಸಸ್ ಮಾಡ್ಕೋಬೇಕು, ಈ ಎಲ್ಲ ವಿಷಯಗಳ ಮೇಲೆ ನಾವು ಕೆಲಸ ಮಾಡ್ತೀವಿ. ಸೊ ಇವತ್ತು ನಾವು ಸ್ಪೆಷಲ್ ಆಗಿ ಮಾತಾಡ್ತಾ ಇರೋದು ಡೈರೆಕ್ಟ್ ಟಾಪಿಕ್ಕಿಗೆ ಬರ್ತೀನಿ. ನಾನು ಜಾಬಲ್ಲಿ ಇದ್ದಾಗ ತುಂಬ ಜನ ಕೇಳ್ತಿದ್ರು, ಹೌ ಈಸ್ ಯುವರ್ ಜಾಬ್ ಲೈಫ್? ಆ್ಯಂಡ್ ನಾನು ಇತ್ತೀಚೆಗೆ ಒಂದಿಷ್ಟು ವರ್ಕ್ಶಾಪ್ಸ್ಗಳನ್ನ ಕಂಡಕ್ಟ್ ಮಾಡಿದ್ದೆ ಕಾಲೇಜಸ್ಗಳಲ್ಲಿ. ಇನ್ನೂ ಈಗಷ್ಟೇ ಕಾಲೇಜು ಶಿಕ್ಷಣವನ್ನು ಮುಗಿಸಿ ಕಾರ್ಪೊರೇಟ್ ಪ್ರಪಂಚಕ್ಕೆ ಕಾಲಿಡಲು ತಯಾರಾಗಿರುವ, ಐ ಟಿ ವರ್ಲ್ಡ್ಗೆ ಎಂಟರ್ ಆಗಲು ರೆಡಿ ಆಗಿರುವ ನಮ್ಮ ಯುವ ಸ್ನೇಹಿತರು ಒಂದು ಮಾತು ಕೇಳ್ತಿದ್ರು, ಹೌ ಜಾಬ್ ಲೈಫ್ ವಿಲ್ ಬಿ ಇನ್ ಐ ಟಿ. ಓಕೆ, ಸೊ ನಾನು ಮಾತಾಡ್ತಿರೋದು ಸ್ಪೆಷಲ್ ಆಗಿ ಐ ಟಿ ಬಗ್ಗೆ. ತುಂಬ ಜನಕ್ಕೆ ಒಂದು ಕಲ್ಪನೆ ಇರ್ಬೋದು, ಐ ಟಿ ಜಾಬ್ ಅಂದರೆ ಆರಾಮಾಗಿ ಎ ಸಿಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ವೀಕೆಂಡ್ ಸಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ, ಎಂಜಾಯ್ ಮಾಡ್ತಾರೆ, ಟ್ರಿಪ್ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ, ಲಾಂಗ್ ರೈಡ್ ಮಾಡ್ತಾರೆ, ಬುಲೆಟ್ ಇದೆ, ಕೆ ಟಿ ಎಮ್ ಇದೆ, ಕಾರ್ ಇದೆ, ಐಫೋನ್ ಇದೆ, ಮೈ ಗಾಡ್, ಎಲ್ಲ ಬ್ರ್ಯಾಂಡ್ಸ್, ಟಾಪ್ ಬ್ರ್ಯಾಂಡ್ಸ್ ಮೇಂಟೈನ್ ಮಾಡ್ತಾರೆ. ಸೊ ಈ ಥರ ಬಹಳಷ್ಟು ಕಲ್ಪನೆಗಳು ಪಟ್ಟಂತ ಬರೋದು ಯಾರು ಐ ಟಿಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ. ಆ್ಯಂಡ್ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದ ಒಂದು ಜೋಕ್ಸ್ ಕೂಡ ನಡೀತಾ ಇರುತ್ತೆ. ಬಟ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್, ರಿಯಾಲಿಟಿ ಏನು, ಐ ಟಿ ಜಾಬ್ ಹೇಗಿರುತ್ತೆ, ಸೊ ಜಾಬ್ ಲೈಫ್ ಹೇಗಿರುತ್ತೆ, ಈಗ ಕರೆಂಟ್ ಜಾಬ್ ಲೈಫ್ ಯಾವ ರೀತಿ ಇದೆ, ಆ ಎನ್ವಿರಾನ್ಮೆಂಟ್ ಯಾವ ಥರ ಇರುತ್ತೆ. ಸೊ ನಾವು ಮುಂದೆ ಕೆಲಸ ಮಾಡಬೇಕು ಅಂತ ಅಂದರೆ, ಈಗಾಗಲೇ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಹೇಗಿದೆ, ಸೊ ಇದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ. ನಿಮ್ಮ ಒಂದು ಜವಾಬ್ದಾರಿಗಳು, ನಿಮ್ಮ ಒಂದು ಕಮಿಟ್ಮೆಂಟ್ಸ್, ಸೊ ಇದೆಲ್ಲ ಜಾಬ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಅಷ್ಟು ಸಮ್ಟೈಮ್ಸ್ ಐ ಟಿ ಕರಿಯರ್ ಈಸ್ ನಾಟ್ ದಟ್ ಈಸಿ ಆ್ಯಂಡ್ ಅಷ್ಟು ಹಾರ್ಡ್ ಕೂಡ ಅಲ್ಲ. ಸೊ ಇಲ್ಲಿ ನಾವು ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇರಬೇಕು, ನಿರಂತರವಾಗಿ ಕಲಿತಾ ಇರಬೇಕು, ಹೊಸ ಹೊಸ ಟೆಕ್ನಾಲಜೀಸನ್ನು ನಾವು ಕಲಿತಾ ಇರಬೇಕು, ಅದೇ ರೀತಿಯಾಗಿ ನಾವು ಅಪ್ಡೇಟ್ ಮಾಡ್ತಾನೆ ಇರಬೇಕು. ಅದರ ಜೊತೆಗೆ ಅದಿದ್ದೇ ಇರುತ್ತೆ ಸೆಕೆಂಡ್ರಿ. ಅದ್ರ ಜೊತೆಗೆ ನಮಗೆ ಆ ಒಂದು ಎನ್ವಿರಾನ್ಮೆಂಟು, ಆ ವರ್ಕ್ ಕಲ್ಚರು, ಸೊ ಪ್ರತಿಯೊಂದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಯಾವ ರೀತಿ ಮ್ಯಾಟರ್ ಆಗುತ್ತೆ ಅಂದರೆ, ನಮಗೆ ಅಲ್ಲಿ ಒಂದಿಷ್ಟು ಜವಾಬ್ದಾರಿಗಳಿರುತ್ತೆ. ಸೊ ಆ ಜವಾಬ್ದಾರಿ ಹೊರತಾಗಿ ನಮಗೆ ಒಂದು ಜಾಬ್ ಸೆಕ್ಯೂರಿಟಿ ಅಂತ ಬರುತ್ತೆ. ಸೊ ಜಾಬ್ ಸೆಕ್ಯೂರಿಟಿ ಅಂತ ಬಂದಾಗ ಈ ಐ ಟಿ ಜಾಬ್ಸ್ ಬಗ್ಗೆ ಒಂದು ಡಾರ್ಕ್ ಸೈಡ್ ಇದೆ. ಏನಂದರೆ, ನಾವು ಕೆಲಸ ಮಾಡ್ತಾ ಇರೋ ಕಂಪನಿ ಅಥವಾ ಆ ಒಂದು ಎನ್ವಿರಾನ್ಮೆಂಟ್ ನಮ್ಮ ಪರವಾಗಿಲ್ಲ ಅಂದಾಗ ಅದು ನಮಗೆ ಸೆಟ್ ಆಗ್ತಾ ಇರಲ್ಲ. ಅಲ್ಲಿ ಯಾವುದೋ ಒಂದು ಒತ್ತಡ ಇರುತ್ತೆ ನಿರಂತರವಾಗಿ. ಸೊ ಏನಕ್ಕೂ ನಾವು ಸ್ಟಕ್ ಆಗಿದ್ದೀವಿ, ವಿ ಫೀಲ್ ಸೊ ಅಲಾನ್ ಸಮ್ ಟೈಮ್, ನಮ್ಗೆ ಯಾರು ಇಲ್ಲ ಹೆಲ್ಪ್ ಮಾಡೋಕ್ಕೆ. ಆ್ಯಂಡ್ ಬಹಳಷ್ಟು ಜನ ಈ ಲ್ಯಾಂಗ್ವೇಜಸ್ ರಿಲೇಟೆಡ್ ಕೂಡ ಅಲ್ಲಿ ಒಂದು ಬೇರೆ ಬೇರೆ ಗ್ರೂಪ್ಸ್ ಇರುತ್ತೆ. ಸೊ ಸಮ್ಟೈಮ್ಸ್ ವಿ ಫೀಲ್ ಅಲಾನ್. ಆ್ಯಂಡ್ ಕೆಲವೊಂದ್ಸಲ ಸ್ಟಕ್ ಆಗಿರ್ತೀವಿ, ಪ್ರೆಷರ್ ಇರುತ್ತೆ, ಡೆಡ್ಲೈನ್ಸ್ ಇರುತ್ತೆ, ಸೊ ಇಷ್ಟೆಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕು? ಸಮ್ಟೈಮ್ಸ್ ಅಲ್ಲಿಂದ ಹೊರಗೆ ಬರ್ಬೇಕು ಅನ್ಸ್ಬಿಡುತ್ತೆ, ಒತ್ತಡ ಹೆವಿ ಆಗಲ್ಲ ಕೆಲಸ ಮಾಡೋಕ್ಕೆ. ಹಗಲು ರಾತ್ರಿ ಕುತ್ಕೊಂಡು ಕೆಲಸ ಮಾಡಬೇಕು, ವೀಕೆಂಡ್ ಇದೆ, ಸಾಟರ್ಡೆ ಸಂಡೇ ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡು ಮೂವೀಸ್ ನೋಡೋಣ, ಫಿಲಮ್ ನೋಡೋಣ, ಅಮೆಜಾನ್ ಇದೆ, ನೆಟ್ಫ್ಲಿಕ್ಸ್ ಇದೆ, ಏನೇನಿದೆ ಎಲ್ಲ ಓ ಟಿ ಟಿ ಸಬ್ಸ್ಕ್ರಿಪ್ಷನ್ ಇದೆ ಗುರು, ಆರಾಮಾಗಿ ನೋಡೋಣ. ಆಗಲ್ಲ ಕೆಲವೊಂದ್ಸಲ. ವೀಕೆಂಡ್ ಟ್ರಿಪ್ ಹೋಗ್ಬೇಕಾ, ಲಾಂಗ್ ರೈಡು, ಟ್ರೆಕ್ಕಿಂಗು, ಇದನ್ನೇ ನಾವು ಪ್ಲ್ಯಾನ್ ಮಾಡ್ಕೋತೀವಿ, ಅದು ಕೂಡ ಕೆಲವೊಂದ್ಸಲ ಆಗಲ್ಲ. ಯಾಕಾಗಲ್ಲ ಅಂತ ಅಂದರೆ, ಫ್ರೈಡೇ ನಿಮಗೆ ನಿಮ್ಮ ಮ್ಯಾನೇಜರ್ ಮುಗ್ದಿರ್ತಾರೆ, ಇದನ್ನ ಮುಗ್ದಿಲ್ಲ ಕೆಲಸ, ಮತ್ತು ನಿಮ್ಗೆ ಏನೋ ಒಂದು ಡೆಡ್ಲೈನ್ಸ್ ಕೊಟ್ಟಿರ್ತಾರೆ, ಮಂಡೇ ನಿಮಗೆ ಡೆಡ್ಲೈನ್ ಇದೆ, ಪ್ರೆಸೆಂಟ್ ಮಾಡಬೇಕು, ಆ ಎರರ್ ಇನ್ನೂ ರಿಸಾಲ್ವ್ ಆಗಿಲ್ಲ. ಮತ್ತೆ ನಿಮಗೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಇಶ್ಯೂ ಆಗಿರುತ್ತೆ. ಮುಂದೇನು? ಬಿಟ್ಟು ಹೋಗೋದಾದರೆ, ರಿಸೈನ್ ಮಾಡೋದಾದರೆ ಮುಂದೆ ಏನು? ವಾಟ್ ಇಫ್ ಐ ಗೆಟ್ ಫೈರ್ಡ್?
ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದರೆ ಏನು? ಫ್ಯಾಮಿಲಿ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, EMIs ಇರುತ್ತೆ, ಬ್ಯಾಕಪ್ ಇರಲ್ಲ, ಮಾರ್ಕೆಟ್ ಡೌನ್ ಇರುತ್ತೆ ಕೆಲವೊಂದು ಸಲ. ಯಾವ ರೀತಿ ನಾನು ಸರ್ವೈವ್ ಆಗಬೇಕು? ನೈಟ್ ನಿದ್ದೆ ಬರಲ್ಲ ಕೆಲವೊಂದು ಸಲ, ನಾಳೆದೇ ಚಿಂತೆ, ಮುಂದಿನ ವಿಚಾರಗಳು ಓವರ್ ಥಿಂಕ್ ಮಾಡ್ತೀವಿ, ಏನೇನೋ ಥಾಟ್ಸ್ ಬರುತ್ತೆ. ಸೊ ವಾಟ್ ಇಫ್ ಅಂತ ಕ್ವಶನ್ ಬರೋದು ಬಂದಾಗ, ಎಸ್ಪೆಷಲಿ ಮಿಡ್ ಕ್ಲಾಸ್ ಲೈಫಲ್ಲಿ ಜಾಬ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದು ನನಗೆ ಪರ್ಸ್ನಲ್ ಆಗಿ ನಾನು ಅದನ್ನು ಅನುಭವಿಸಿದ್ದೀನಿ. ಸೊ ಅದೇ ಒಂದು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ. ನಾನು ಏನು ಅನುಭವಿಸಿದ್ದೀನಿ, ನೀವು ಕೂಡ ಅದನ್ನು ಫೇಸ್ ಮಾಡಿರ್ತೀರಾ ಅಥವಾ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೋತೀನಿ. ಯಾರು ಆ ಥರ ಫೇಸ್ ಮಾಡ್ತಿದ್ದೀರಾ ಅವ್ರ ಸಲುವಾಗಿ ಅಷ್ಟೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಯು ನೋ ನೀಡ್ ಟು ವರಿ. ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ? ಹೇಗೆ? ಸೊ ಏನು ಮಾಡೋಣ? ಸೊ ಹೇಗಿದೆ ದ ಕರೆಂಟ್ ಸ್ಟೇಟ್ ಆಫ್ ಜಾಬ್ ಸೆಕ್ಯೂರಿಟಿ? ಸೊ ಈ ಮಾರ್ಕೆಟ್ ಹೇಗಿದೆ? ಜಾಬ್ ಸೆಕ್ಯೂರಿಟಿ ಅನ್ನೋದು ಮೊದಲು ಮಣ್ಣಿಂದ ತೆಗೆದು ಹಾಕಿ. ಯಾಕಂದರೆ there is no security for any job because we are working in a private companies. So we can't expect security, okay? But that only one thing will help you to survive in this job market and to secure your job, and not a job, to secure your career, okay? So next ವಾಟ್ ಇಫ್ ಅಂತ ಕ್ವಶನ್ ಬಂದಾಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಸೊ ನಿಮಗೆ ತಲೆಯಲ್ಲಿ ಇರಲಿ. ಅದಕ್ಕೆ ನಾವು ಯಾವ ರೀತಿ ರೆಡಿ ಆಗಬೇಕು, ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಕರೆಂಟ್ ಮಾರ್ಕೆಟ್ ತುಂಬ ಅಷ್ಟೊಂದು ಹೇಳ್ಕೊಳ್ಳೋ ಲೆವೆಲಿಗಿಲ್ಲ, ಚಾಲೆಂಜಸ್ ಇದೆ. ಇಟ್ ವಿಲ್ ಬಿ ಅ ವೆರಿ ಬಿಗ್ ಚಾಲೆಂಜ್, ಬಟ್ ದರ್ ಆರ್ ಸಮ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಕ್ರ್ಯಾಕ್ ಇಟ್. ಈ ಒಂದು ಕ್ಷಣ, ಈ ಒಂದು ಸಿಚುವೇಶನಲ್ಲಿ ಕೂಡ they are getting a jobs and they are getting a higher packages, okay? So 2024 alli yes, obviously market is quite slow, but we are expecting boom in coming days. So market ರೈಸ್ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ, ಬಟ್ ಈ ಕರೆಂಟ್ ಮಾರ್ಕೆಟಲ್ಲಿ ಕೂಡ ಹೇಗೆ ಸರ್ವೈವ್ ಆಗಬೇಕು? ನಾನೀಗ ರಿಸೈನ್ ಮಾಡಿದೆ ಅಥವಾ ನನಗೆ ಫೈರ್ ಮಾಡಿದರು, ಸೊ ನಾನು ಈ ಕರೆಂಟ್ ಮಾರ್ಕೆಟಲ್ಲಿ ಕೂಡ ಸರ್ವೈವ್ ಆಗಬೇಕಂದ್ರೆ ಏನು ಮಾಡಬೇಕು? ಕರೆಂಟ್ ಮಾರ್ಕೆಟಲ್ಲೂ ಕೂಡ ಸರ್ವೈವ್ ಆಗ್ಬೋದು, ಅಥವಾ ಕಮ್ಮಿಂಗ್ ಡೇಸಲ್ಲಿ ಫ್ಯೂಚರಲ್ಲಿ ಕೂಡ ನೀವು ಒಂದು ಒಳ್ಳೆ ಕರಿಯರ್ ಚೂಸ್ ಮಾಡಬೇಕಾದ್ರೆ ಯಾವ ರೀತಿ ಟೆಕ್ನಾಲಜೀಸನ್ನು ನೀವು ಆಯ್ಕೆ ಮಾಡ್ಕೋಬೇಕು, ಆ್ಯಂಡ್ ಅದು ನಿಮಗೆ ಅಟ್ಲೀಸ್ಟ್ 10 years ಸರ್ವ್ ಮಾಡಬೇಕು. ಕಮಿಂಗ್ ಟು ದ ವೆರಿ ಬೇಸಿಕ್ ರಿಯಾಲಿಟಿ. ನಾನು ಅದು ಫ್ಯಾಂಟಸಿ ಸ್ಟೋರಿ ಹೇಳ್ತಾ ಇಲ್ಲ ನಿಮಗೆ, ಐ ಆಮ್ ಕಮಿಂಗ್ ಟು ಟೆಲ್ ಯು ದ ರಿಯಾಲಿಟಿ, ಓಕೆ? ಸೊ ಆ ಒಂದು ವಿಚಾರ ಬಂದಾಗ ನಾವು ಫೋಕಸ್ ಮಾಡಬೇಕು ಅನ್ನೋ ಒಂದು ವಿಚಾರಗಳು ಹೇಳಬೇಕಾದ್ರೆ, ಸೊ ಜನರೇಟಿವ್ AI ಎಷ್ಟು ಡೆವಲಪ್ ಆಗ್ತಿದೆ ಅಂತ ಅಂದರೆ, ನಮಗೆ ಚಾಟ್ GPT ಇದೆ, ಚಾಟ್ GPT 3 ಯೂಸ್ ಮಾಡ್ತೀವಿ ಫ್ರೀಯಾಗಿ, ಚಾಟ್ GPT 4 ಇದೆ, ಲಾಮಾ ಇದೆ, ಕೋಪೈಲಟ್ ಇದೆ. ಸೊ ವಿ ಕ್ರಿಯೇಟ್ ಇಮೇಜಸ್, ವಿ ಕ್ರಿಯೇಟ್ ಅ ಕಂಟೆಂಟ್, ವಿ ಗೆಟ್ ಅ ಸೊಲ್ಯೂಷನ್. ಸೊ ಈ ರೀತಿ ಬಹಳಷ್ಟು ಅನುಕೂಲಗಳು ನಮಗೆ ಈ ಜನರೇಟಿವ್ AI ಇಂದ ಆಗ್ತಾ ಇದೆ. ಆ್ಯಂಡ್ ಅದು ಮನುಷ್ಯರಿಗಿಂತ ಸ್ಪೀಡಾಗಿ ಕೆಲಸ ಮಾಡುತ್ತೆ, ಬಟ್ ಸ್ಟಿಲ್ ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡೋರು ಯಾರು? ಮನುಷ್ಯರೇ. ಸೊ ಅದಕ್ಕೆ ನಾವು ಏನು ಫೋಕಸ್ ಮಾಡ್ತಿರೋದಂದರೆ, ಜನರೇಟಿವ್ AI ಜಾಸ್ತಿ ಮುಂದುವರೆದಷ್ಟು ಪ್ರಾಂಪ್ಟ್ ಎಂಜಿನಿಯರ್ಸ್ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಜನರೇಟಿವ್ AI ಜಾಸ್ತಿ ಆದಷ್ಟು, ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳವಣಿಗೆಗಳು ಜಾಸ್ತಿ ಆದಷ್ಟು ಡೇಟಾ ಸೈಂಟಿಸ್ಟ್ಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಸೊ ಡೇಟಾ ಸೈಂಟಿಸ್ಟ್ಗೆ ಸಪೋರ್ಟಿವ್ ಯಾವುದು? ಡೇಟಾ ಅನಲಿಸ್ಟ್. ಸೊ ಡೇಟಾ ಪ್ರಿಪೇರಿಂಗ್ ಇರುತ್ತೆ, ಡೇಟಾ ಕ್ಲೀನಿಂಗ್ ಇರುತ್ತೆ. ಸೊ ಇಷ್ಟೆಲ್ಲ ಮಾಡಬೇಕಂತ ಇದ್ದಾಗ ಯಾವ ಟೆಕ್ನಾಲಜೀಸ್ ನಾವು ಯೂಸ್ ಮಾಡ್ತೀವಿ, ಯಾವ ಒಂದು ಲ್ಯಾಂಗ್ವೇಜಸ್, ಯಾವ ಟೆಕ್ನಿಕಲ್ ಲ್ಯಾಂಗ್ವೇಜಸ್, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನಾವು ಯೂಸ್ ಮಾಡ್ತೀವಿ ಅಂತ ಬಂದರೆ, ದೇರ್ ಆರ್ ಲಾಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ನೀವು ಬಹಳಷ್ಟು ಕೇಳಿರ್ತೀರಿ. ಜಾವಾ ಇದೆ, ಸಿ ಇದೆ, PHP ಇದೆ, .NET ಇದೆ, R ಇದೆ, ಪರ್ಲ್ ಇದೆ, ಸ್ವಿಫ್ಟ್ ಇದೆ. ಸೊ ತುಂಬ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಬಟ್ ನಾನು ಸಜೆಸ್ಟ್ ಮಾಡೋದು, ಆ್ಯಂಡ್ ಇವನ್ ನನ್ನ ಪ್ರೊಫೆಷನ್ ಕೂಡ ಅದೇ, ಆ್ಯಸ್ ಅ ಡೇಟಾ ಸೈಂಟಿಸ್ಟ್ ನಾನು ಸಜೆಸ್ಟ್ ಮಾಡೋದು ಪೈಥಾನ್. ಸೊ ಈ ಡೇಟಾ ಡ್ರಿವನ್ ಟೆಕ್ನಾಲಜೀಸ್ ಏನೇ ಇದ್ದರೂ ಜಾಸ್ತಿ ಹೆಲ್ಪ್ ಆಗೋದು ಪೈಥಾನ್. ಸೊ ಹಾಗಾಗಿ ನೀವು ಪ್ರೋಗ್ರಾಮಿಂಗ್ ಕರಿಯರ್ ಸ್ಟಾರ್ಟ್ ಮಾಡಬೇಕಂತ ಅಂದರೆ, ಆ್ಯಸ್ ಎ ಸಾಫ್ಟ್ವೇರ್ ಡೆವಲಪರ್ ಆಗಿರ್ಬೋದು, ಅವರ ಡೇಟಾ ಸೈಂಟಿಸ್ಟ್ ಅವ್ರ ಡೇಟಾ ಅನಲಿಸ್ಟ್, ನಾನು ಸಜೆಸ್ಟ್ ಮಾಡೋದು ಪೈಥಾನ್. ಸೊ ಪೈಥಾನ್ ಏಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ಈ ಡೇಟಾ ಡ್ರಿವನ್ ಟೆಕ್ನಾಲಜೀಸ್ ಎಲ್ಲ ವರ್ಕ್ ಆಗೋದು ಪೈಥಾನ್ ಮೇಲೆ. ಒಂದು AI ಮಾಡೆಲ್ ಟ್ರೈನಿಂಗ್ ಆಗಿರಲಿ, ಅಥವಾ ಒಂದು ಡೇಟಾ ಪ್ರಿಪರೇಷನ್ ಆಗಿರಲಿ,
ಸೊ ಇದರ ಪ್ರೋಸೆಸ್ ಮಾಡೋದು ಏನೇ ಪ್ರತಿಯೊಂದು ಕೂಡ ಈಗ ಜನರೇಟಿವ್ ಎ ಅಂತ ಬಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ. ಸೊ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಫೋಕಸ್ ಮಾಡಿದಷ್ಟು ಪ್ರಾಂಪ್ಟ್ ಇಂಜಿನಿಯರ್ಸ್ ಒಂದು ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಪ್ರಾಂಪ್ಟ್ ಇಂಜಿನಿಯರ್ಸ್ ಬೇಡಿಕೆ ಯಾವ ರೀತಿ ಜಾಸ್ತಿ ಆಗುತ್ತೆ ಅಂತ, ಯಾವ ರೀತಿ ಪ್ರಾಂಪ್ಟ್ ಇಂಜಿನಿಯರ್ಸ್ ವರ್ಕ್ ಮಾಡ್ತಾರೆ ಅಂತಂದರೆ, ಈಗ ನೀವು ಚಾಟ್ ಜಿಪಿಟಿಗೆ ನೀವೇನೇ ಕೇಳಿದ್ರೆ, ಈಗ ಎಕ್ಸಾಂಪಲ್ ಗೂಗಲ್ ಇದೆ, ಗೂಗಲಲ್ಲಿ ನೀವು ಸರ್ಚ್ ಕೀವರ್ಡ್ ಕೊಡ್ತೀರಾ, ಸೊ ಸರ್ಚ್ ಮಾಡ್ತೀರಾ ಆ್ಯಂಡ್ ನಿಮಗೆ ಬೇಕಾದ ರಿಲೆವೆಂಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ಅದೇ ರೀತಿಯಾಗಿ ವೆನ್ ಇಟ್ ಕಮ್ಸ್ ಟು ಜನರೇಟಿವ್ ಎ ಐ, ನಾವು ಒಂದಿಷ್ಟು ಪ್ರಾಂಪ್ಟ್ಸನ್ನು ಕೊಡ್ತೀವಿ. ಸೊ ಆ ಪ್ರಾಂಪ್ಟ್ ಬೇಸ್ ಮೇಲೆ ನಮಗೆ ಔಟ್ಪುಟ್ ಸಿಗುತ್ತೆ. ಅದು ನೀವು ಕೇಳಿದ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಇಫ್ ಯು ವಾಂಟ್ ಟು ಜನರೇಟ್ ಇಮೇಜ್ ಆ್ಯಂಡ್ ಅಥವಾ ನಿಮಗೆ ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕಾಗಿರ್ಬೋದು. ಸೊ ಅಥವಾ ಅದೊಂದು ಕಂಟೆಂಟ್ ಪ್ರಿಪೇರ್ ರೆಡಿ ಮಾಡಬೇಕು ಅಂತ ಅಂದಾಗ ನಾವೇನು ಇನ್ಪುಟ್ ಕೊಡ್ತೀವಿ, ಏನು ಟೈಪ್ ಮಾಡಿ ಕೇಳ್ತೀವಿ ಅದಕ್ಕೆ, ಸೊ ಅದಕ್ಕೆ ನಾವು ಪ್ರಾಂಪ್ಟ್ ಅಂತ ಹೇಳ್ತೀವಿ. ಸೊ ಆ ಪ್ರಾಂಪ್ಟನ್ನ ಯಾರು, ಸೊ ಪ್ರಾಂಪ್ಟ್ ಪ್ರಿಪೇರ್ ಮಾಡಬೇಕಂದ್ರೆ ಏನು ಬೇಕು, ಸೊ ಅದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತೀವಿ. ಸೊ ಪ್ರಾಂಪ್ಟ್ ಇಂಜಿನಿಯರಿಂಗ್ಗೆ ಪ್ರಾಂಪ್ಟ್ ಇಂಜಿನಿಯರ್ಸ್ಗಳು ಕೆಲಸ ಮಾಡ್ತಿರ್ತಾರೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಮುಂಬರುವ ದಿನಗಳಲ್ಲಿ ಪ್ರಾಂಪ್ಟ್ ಇಂಜಿನಿಯರ್ಸ್ಗೂ ಕೂಡ ತುಂಬ ಜಾಸ್ತಿ ವ್ಯಾಲ್ಯೂ ಇದೆ. ಸೊ ಅದನ್ನು ಕಡೆಗಣಿಸುವಂತಿಲ್ಲ. ಆ್ಯಂಡ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಪ್ರತಿಯೊಂದನ್ನು ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಆನ್ ಅಮೇಝಿಂಗ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ತೀನಿ. ಸೊ ಅಲ್ಲಿವರೆಗೂ ಸಿಗೋಣ ಆದಷ್ಟು ಬೇಗ, ಆದಷ್ಟು ಫ್ರೀಕ್ವೆಂಟ್ ಆಗಿ ನಿಮ್ಮ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.